ನೋಡಿ, ಕರ್ನಾಟಕ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ನಾವು ಇಲ್ಲಿ ಯಾವುದೇ ಗೋದ್ರಾ ಹತ್ಯಾಕಾಂಡ ಆಗಲಿ ಮತ್ತೊಂದಾಗಲಿಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ಹರಿಪ್ರಸಾದ್ ಅವರು ಹೇಳಿಕೆ ಏನು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಅದು ಅವ್ರಿಗೆ ಬಿಟ್ಟಂಥದ್ದು. ಅದನ್ನ ಹೇಳಿದ್ದಾರೆ ಅಂತೇಳಿ ಮತ್ತೆ ಇವ್ರು ಕೇಳಿದಾರೆ ಪ್ರಶ್ನೆ ಏನು? ಗೋದ್ರಾ ಹತ್ಯಾಕಾಂಡ ಅಂತ ಇವ್ರು ಕೇಳಿದ್ರು. ಅದು ಮತ್ತೊಂದು ಗೋದ್ರಾ ಹತ್ಯಾಕಾಂಡ ಹಾಗೆ ಹೇಳಿದರೆ ಅದು ಬಹುಶಃ ಅದು ಅವ್ರ ವೈಯಕ್ತಿಕವಾದಂಥ ಹೇಳಿಕೆ. ನಮ್ಮ ಸರ್ಕಾರದಲ್ಲಿದ್ದವರು ನಾವು, ಈಗ ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ಸರ್ಕಾರ, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ರಾಷ್ಟ್ರ ಕವಿ ಕುವೆಂಪು ಹೇಳಿದ ಹಾಗೆ ಇಲ್ಲಿ ಎಲ್ಲ ಧರ್ಮ, ಎಲ್ಲ ಜಾತಿಯವ್ರನ್ನ, ರಾಮನೂ ಬೇಕು, ಶಿವನೂ ಬೇಕು, ಅಲ್ಲಾನೂ ಬೇಕು, ಎಲ್ಲರೂ ಬೇಕು. ನಮಗೆ ಎಲ್ಲರನ್ನೂ ಗೌರವಿಸ್ತೀವಿ. ಅದು ಬಸವ ತತ್ವ. ಇದು ಅಂಥವು ಯಾವುದೂ ಕೂಡ ಆಗೋದಿಲ್ಲ. ರಾಜ್ಯ ಸರ್ಕಾರ ಎಲ್ಲ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತದೆ. ರೈಲ್ವೇಸು ಕೇಂದ್ರ ಸರ್ಕಾರದ ಮೇಲೆ ರೈಲ್ವೆ ಪೊಲೀಸ್ ಆಗಲಿ, ರೈಲ್ವೆ ಕೇಂದ್ರ ಸರ್ಕಾರದ್ದು ಕೂಡ ಇವತ್ತು ಸಹಾಯವನ್ನು ತೆಗೆದುಕೋತದೆ. ಇಲ್ಲಿ ಯಾವುದು ಗೋದ್ರಾ ಆಗಲಿ ಮತ್ತೊಂದಾಗಲಿ ಆಗಲಿಕ್ಕೆ ಅವಕಾಶ ಇಲ್ಲ, ಆಗೋದಿಲ್ಲ. ಯಾರು ಕೂಡ ಅಂಥದ್ದು ಮಾಡೋದಿಲ್ಲ. ಇವತ್ತು ಸಹ ರಾಮನ ಬಗ್ಗೆ ಏನು ಕರಸೇವಕರಿದ್ದಾರೆ, ಅದಕ್ಕೆ ಎಲ್ಲ ಜಾತಿಯವ್ರಿದ್ದಾರೆ, ಎಲ್ಲ ಧರ್ಮದವ್ರಿದ್ದಾರೆ, ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಅದು ಅವ್ರು ನಾವು ಅದೇ ನಾನು ಕೇಳಿ, ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಯಾವ ಅರ್ಥ ಯು ಮೇ ಟುಮಾರೋ ಡಿನೈಟ್, ಹಿಂಗೆ ಹೇಳಿದ್ದೀನಿ ಹಂಗೆ ಹೇಳಿದ್ದೀನಿ ಅಂತೇಳಿ ನೀವೇ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಹೇಳಿದ್ದಾರೆ ಅಂತೇಳಿ. ರಾಮನನ್ನು ಎಲ್ಲರೂ ಗೌರವಿಸ್ತಾರೆ ರೀ, ಶಿವನೆಲ್ಲರೂ ಗೌರವಿಸ್ತಾರೆ. ಇದರಲ್ಲಿ ಏನಿದೆ? ನಾನು ಇನ್ನೇನು ಹೇಳಿದ್ದೀನಲ್ಲ, ಇವತ್ತಲ್ಲ, ಇವತ್ತು 3ನೇ ಬಾರಿ ಹೇಳೋದು ನಿಮಗೆ. ಇದನ್ನು ಬಿಟ್ಟು ಎಲ್ಲ ಹಾಕ್ತೀರಿ ನೀವು. ಈಗ ಅವನ ಮೇಲೆ ಏನೋ ಅವನಿಗೆ 18-20 ಕೇಸು, ರೌಡಿ ಶಟ್ರೆ ಕಾರಣನಾ? ಮಾತಾಡೋಕೆ ಬಿದ್ದು ಬೇಕಲ್ಲ, ನಾಚಿಕ್ ಬರ್ಬೇಕು ನೀವು ಮಾಡಿದ ಕೆಲಸಕ್ಕೆ. ಮೊದಲು ಫಸ್ಟ್ ಯಾರು ಮೈಲೇಜ್ ಇಲ್ಲ. ಈಗ ನೀವು ಅದನ್ನ ಕೆಲಸ ಮಾಡಿ ಅವ್ರ ವಿರುದ್ಧ ಎಷ್ಟು ಕೇಸ್ ಇದಾವೆ ಅಂತೇಳಿ ಪಬ್ಲಿಕ್ ನೀವು ಟಿವಿಯಾಗ ಹಾಕಿರಿ, ಮರ್ಯಾದೆ ಯಾರ್ದು ಹೋಗ್ತದೆ ನೋಡುವಂಥದ್ದು.